ನನ್ನ ಪ್ರೀತಿಯ ದೈವಗಳಾದ ಅಪ್ಪ ಅಮ್ಮನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಪ್ಪನಿಗೆ 93 ವರ್ಷ ಹಾಗೂ ಅಮ್ಮನಿಗೆ 87 ವರ್ಷ. ನಿಜವಾಗ್ಲೂ ಈ ಇಳಿ ವಯಸ್ಸಿನಲ್ಲಿ ಅಪ್ಪ ಅಮ್ಮನ ಪ್ರೀತಿ ಗಳಿಸಿದಂಥ ನಾನೇ ಧನ್ಯ. ಅಪ್ಪ ಅಮ್ಮ, ನಿಮ್ಮ ಈ ಆಶೀರ್ವಾದ ಸದಾ ನನಗೆ ಇರಲಿ. ಆ ದೇವರಲ್ಲಿ ಬೇಡಿಕೊಳ್ಳೋದೇನೆಂದರೆ ನನ್ನ ಆಯುಷ್ಯ ಕೂಡ ನಿಮಗೆ ಸಿಗಲಿ. ನನ್ನ ಮುಂದೆ ನೀವು ಚೆನ್ನಾಗಿರಬೇಕು. ಎಲ್ಲೋ ಸದ್ಯಕ್ಕೆ ದೂರ ಇರ್ಬೋದು ಅಷ್ಟೇ, ಬಟ್ ಅಪ್ಪ ಅಮ್ಮನ ಒಂದು ಋಣವನ್ನು ಯಾವುದೇ ಕಾರಣಕ್ಕೂ ತೀರಿಸಲು ಆಗೋದಿಲ್ಲ. ಖಂಡಿತವಾಗ್ಲೂ ನಿಮ್ಮಂಥ ಮುಗ್ಧ ನಿಷ್ಕಲ್ಮಶವಾದಂಥ ತಂದೆ ತಾಯಿ ಪಡೆದಂಥ ನಾನೇ ಧನ್ಯ. ನಿಮ್ಮ ಪ್ರೀತಿ ಕರುಣೆ, ನಿಮ್ಮ ವಾತ್ಸಲ್ಯಕ್ಕೆ ನಾನು ಸದಾ ಚಿರಋಣಿ. ಆದರೂ ನನಗೆ ನಿಮ್ಮ ಬಗ್ಗೆ ಏನು ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ. 7 ಜನ್ಮಕ್ಕೆ ಕೂಡ ನೀವೇ ನನ್ನ ತಂದೆ ತಾಯಿ ಆಗಿ ಅಷ್ಟೇ ನಾನು ಆಸೆ ಪಡ್ತೀನಿ. ಜೊತೆಗೆ ನಾವೆಲ್ಲ ಒಂದು ಕಡೆ, ನೀವೆಲ್ಲ ಒಂದು ಕಡೆ. ಯಾಕಂದರೆ ಜೀವನ ಹಾಗೇ ವಿಚಿತ್ರ. ನೀವು ತಂದೆ ತಾಯಿ ಆಗಿರ್ಬೋದು, ಬಟ್ ನಮ್ಮ ಒಂದು ಜೀವನ ಹೀಗಿರಬೇಕು ಅಂತ ದೇವರು ನಿಯಮ ಇದ್ದಾಗ ಏನು ಮಾಡಲು ಸಾಧ್ಯವಿಲ್ಲ. ಆದರೂ ನೀವು ನಗುನಗ್ತಾ ಖುಷಿಯಾಗಿರಿ. ನಿಮಗೆ ಒಳ್ಳೆಯ ಆರೋಗ್ಯ ಸಿಗಲಿ, ಇನ್ನೂ ಹೆಚ್ಚು ಕಾಲ ನನ್ನ ಜೊತೆ ಇರಿ ಎಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಐ ಮಿಸ್ ಯು ಅಪ್ಪ ಅಮ್ಮ, ಐ ಲವ್ ಯು. ನಿಮ್ಮ ಋಣ ಖಂಡಿತವಾಗ್ಲೂ ನಾನು ತೀರಿಸೋಕ್ಕಾಗಲ್ಲ. ಆದರೂ ನಾವು ಈ ರೀತಿ ಬದುಕಲು, ನಮ್ಮ ಜೀವನವನ್ನು ಧೈರ್ಯದಿಂದ ಸಾಗಿಸಲು ತುಂಬ ಪ್ರೋತ್ಸಾಹ ನೀಡಿದ್ದೀರಾ. ನಿಮ್ಮ ಆ ಒಂದು ಧೈರ್ಯ, ನಿಮ್ಮ ಒಂದು ಪ್ರೀತಿ ವಾತ್ಸಲ್ಯ ಖಂಡಿತವಾಗ್ಲೂ ನನಗೆ ಸದಾ ಚಿರಋಣಿ. ನಿಮ್ಮ ಆಶೀರ್ವಾದ ನನಗೆ ಸದಾ ಇರಲಿ. 7 ಜನ್ಮದಲ್ಲಿ ನೀವೇ ನನ್ನ ತಂದೆ ತಾಯಿಗಳಾಗಿ. ಥ್ಯಾಂಕ್ ಯು ಅಪ್ಪ ಅಮ್ಮ. ನಿಮ್ಮ ಒಂದು ಋಣವನ್ನು ನಾನು ತೀರಿಸಲು ಎಂದೆಂದೂ ಸಾಧ್ಯವಿಲ್ಲ. ನೀವು ನನ್ನ ಪ್ರತ್ಯಕ್ಷ ದೈವಗಳು. ನಿಮ್ಮನ್ನು ನನ್ನ ಕೈಲಾದಷ್ಟು ಖುಷಿಯಾಗಿಡಲು ಪ್ರಯತ್ನ ಪಡ್ತೇನೆ. ನನ್ನಿಂದ ಏನಾದರೂ ನಿಮಗೆ ತಪ್ಪಾಗಿ ಅಥವಾ ಏನಾದರೂ ತಪ್ಪು ಮಾತಾಡಿದರೆ ಅಥವಾ ನಿಮ್ಮ ಬಗ್ಗೆ ನಿಮಗೇನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಖಂಡಿತವಾಗ್ಲೂ ನಿಮ್ಮಂಥ ತಂದೆ ತಾಯಿ ಪಡೆದಂಥ ನಾನೇ ಧನ್ಯ. ಧನ್ಯವಾದಗಳು ಅಪ್ಪ ಅಮ್ಮ. ಐ ಲವ್ ಯು ಸೋ ಮಚ್. ಐ ಲವ್ ಯು ಅಮ್ಮ.